ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠಕ್ಕೆ 500 ವರ್ಷಗಳ ಇತಿಹಾಸವಿದೆ. 16ನೇ ಶತಮಾನದ ಆರಂಭದಲ್ಲಿ ಶ್ರೀ ಜಗದ್ಗುರು ಫಕೀರೇಶ್ವರರು ವಿಜಯಪುರದಲ್ಲಿ ಜನಿಸುತ್ತಾರೆ. ಅಲ್ಲಿ ಜಂಗಮ ಮಣಿತನದಲ್ಲಿ ಜನಿಸಿರ್ತಕ್ಕಂತಹ ಪೂಜ್ಯರು ಅಲ್ಲಿರ್ತಕ್ಕಂತಹ ಖಾಜಾ ಅಮೀನುದ್ದೀನರ ಒಂದು ಸನ್ನಿಧಾನದಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಹಿಂದೂ ಮುಸ್ಲಿಂ ಸಂಪ್ರದಾಯದ ಒಂದು ಭಾವೈಕ್ಯತಾ ಮೂರ್ತಿಯಾಗಿ ಪೂಜ್ಯ ಫಕೀರೇಶ್ವರರು ಹೊರಹೊಮ್ಮುತ್ತಾರೆ. ಅಲ್ಲಿಂದ ಲೋಕ ಸಂಚಾರವನ್ನು ಮಾಡುತ್ತಾ ಸಾಕಷ್ಟು ಮಠಗಳನ್ನು ಸ್ಥಾಪನೆ ಮಾಡುತ್ತಾ ಧರ್ಮ ಜಾಗೃತಿಯನ್ನ ಜನಜಾಗೃತಿಯನ್ನ ಮಾಡುತ್ತಾ ಶಿರಹಟ್ಟಿ ಫಕೀರೇಶ್ವರ ಮಠವನ್ನ ಸ್ಥಾಪನೆ ಮಾಡುತ್ತಾರೆ. ಈ ಫಕೀರೇಶ್ವರ ಮಠದ ಮೂಲಕರ್ತೃಗಳು ಜಗದ್ಗುರು ಫಕೀರೇಶ್ವರರ ಆಗಿದ್ದಾರೆ. ಅಲ್ಲಿಂದ ಶ್ರೀಮಠದ ಜಾತ್ರೆ ಆರಂಭವಾಗಿದೆ. ಈ ಶ್ರೀಮಠದ ರಥೋತ್ಸವಕ್ಕೆ ಅಂದಾಜು 450 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಬಹುಶಃ ಇಲ್ಲಿ ಸಾಗುವಂತಹ ತೇರು 650 ಮೀಟರ್ಗಳವರೆಗೆ ಸಾಗ್ತದೆ ಅಂತಕ್ಕಂಥದ್ದನ್ನ ಮತ್ತು ಅಲ್ಲಿ ಲಕ್ಷಾಂತರ ಜನರು ಸೇರುವುದನ್ನ ನಾವೆಲ್ಲ ಕಂಡವರಾಗಿದ್ದೇವೆ. ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಜಾತ್ರಾ ವಿಶೇಷ ಅಂತಂದ್ರೆ ಒಂದು ರಥೋತ್ಸವ, ಇನ್ನೊಂದು ಕಡುಬಿನ ಕಾಳಗ ಅಂತಕ್ಕಂಥದ್ದು. ರಥೋತ್ಸವ ಹುಣ್ಣಿಮೆಯ ದಿವಸ ಇರ್ತದೆ, ಅದರ ಮರುದಿವಸ ಕಡುಬಿನ ಕಾಳಗ ಅಂತಕ್ಕಂಥದ್ದು ನೆರವೇರುತ್ತದೆ. ಕಡುಬಿನ ಕಾಳಗವನ್ನ ಸದ್ಯದ ಪೀಠಾಧಿಪತಿಗಳು ಅಶ್ವಾರೂಢರಾಗಿ ನೆರವೇರಿಸತಕ್ಕಂಥದ್ದು ಒಂದು ಸಂಪ್ರದಾಯ. ಬಹುಶಃ ಕಡುಬಿನ ಕಾಳಗ ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ಎಲ್ಲೂ ನಡೆಯಲಾದ ಒಂದು ಸಂಭ್ರಮವನ್ನ ಇಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಈ ಶ್ರೀಮಠವು ಭಾವೈಕ್ಯತೆಯ ಸಂಪ್ರದಾಯವನ್ನ ಬೆಳೆಸಿಕೊಂಡು ಬಂದಿರತಕ್ಕಂತಹ ಸಂಪ್ರದಾಯದ ಮಠ. ಇದು ಯಾವುದೇ ಜಾತಿ, ಯಾವುದೇ ಧರ್ಮಕ್ಕೆ ಮೀಸಲಾಗಿರ್ತಕ್ಕಂತಹ ಕ್ಷೇತ್ರ ಇದಲ್ಲ. ಇಲ್ಲಿ ಎಲ್ಲ ಜನಾಂಗವನ್ನು ಒಂದೇ ದೃಷ್ಟಿಯಿಂದ ನೋಡ್ತಕ್ಕಂತಹ ಪೀಠ ಈ ಶಿರಹಟ್ಟಿ ಭಾವೈಕ್ಯತಾ ಪೀಠವಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಜಾತ್ರಾ ವಿಶೇಷತೆಗಳು 100 ಇದ್ದಾವೆ. ಅವುಗಳನ್ನೆಲ್ಲ ತಾವು ಬಂದೇ ನೋಡ್ಲಿಕ್ಕೆ ಹೊರತಾಗಿ ಅದನ್ನ ಪರಿಪೂರ್ಣ ಒಂದು ದೃಶ್ಯ ಮಾಧ್ಯಮದಲ್ಲಿ ನಮ್ಗೆ ವಿಮರ್ಶೆ ಮಾಡ್ಲಿಕ್ಕೆ ಬಹಳಷ್ಟು ಸಮಯಾವಕಾಶ ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಕರ್ತೃ ಗದ್ದಿಗೆ 13ನೇ ಪೀಠಾಧಿಪತಿಗಳಿಂದ ನಿರ್ಮಾಣವಾಗಿದೆ. ಈಗಾಗಲೇ ಅದು ಕಳಸಾರೋಹಣಕ್ಕೆ ಸಿದ್ಧಗೊಂಡಿದೆ. ಸುವರ್ಣದ ಒಂದು ಆಕಾರದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂತಹ ಆ ಭವ್ಯ ಕಟ್ಟಡಕ್ಕೆ, ಗೋಪುರಕ್ಕೆ ಮತ್ತು ಕಳಸಾರೋಹಣವನ್ನ ಈ ಸಾರಿ ಇಟ್ಟುಕೊಳ್ಳಲಾಗಿದೆ. ಈ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಅಂದಾಜು 25 ಮಠಾಧಿಪತಿಗಳು ಮತ್ತು ಲಕ್ಷಾಂತರ ಜನಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಬರತಕ್ಕಂತಹ ಎಲ್ಲ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ತಾವು ಬರಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಈ ಮೂಲಕ ತಮಗೆ ಕೊಡಲಿಕ್ಕೆ ಬಯಸ್ತೇನೆ. ಈ ಶಿರಹಟ್ಟಿ ಸ್ಕ್ವಾಡ್ ಅಂತಕ್ಕಂತಹ ಒಂದು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿವರ್ಸೆಗಳನ್ನ ಹೊಂದಿರತಕ್ಕಂಥದ್ದು. ಬಹುಶಃ ಬಹಳಷ್ಟು ಒಳ್ಳೆಯ ರೀತಿಯವರೆಗೆ ಕಾರ್ಯವನ್ನ ಮಾಡ್ತಾ ಇದೆ. ಇದು ಬಹಳಷ್ಟು ಎತ್ತರದ ಮಟ್ಟದಲ್ಲಿ ಬೆಳೆದಿ ಈ ಒಂದು ಚಾನಲ್ ನಲ್ಲಿ ಒಳ್ಳೆಯ ಹುಡುಗರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಚಾನಲ್ ಎಲ್ಲ ಜನಮಾನಸವನ್ನು ಮುಟ್ಲಿ ಅಂತ ಹಾರೈಸ್ತಾರೆ.